ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗೋ ಬೆಳಗು, ನಿಮ್ಮ ಹೊರಗೋ ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸಿದೊಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನ ಶ್ರೀ ನಿಲುವು ನೋಡ, ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮತರನ್ನ, ಪಂಚ ಆಚಾರ್ಯರನ್ನ ಭಕ್ತಿಯಿಂದ ಸ್ಮರಿಸುತ್ತಾ, ಈ ಕ್ಷೇತ್ರದ ಅಧಿಪತಿಗಳಾಗಿರುವಂತಹ ಅಮರೇಶ್ವರ ಲಿಂಗರನ್ನ, ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಣೆಗೈದು, ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನ ನೆನೆದು, ಮಾತೃಹೃದಯಗಳು ಎನ್ನ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ, ಈ ಒಂದು ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಬೆಳಗಾವಿ ಜಿಲ್ಲೆಯ ಕಾರಂಜಿ ಮಠದ ಪರಮ ಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳವರಲ್ಲಿ, ಅದೇ ರೀತಿಯಾಗಿ ಸಾನ್ನಿಧ್ಯವನ್ನ ವಹಿಸಿರುವ ಮೇಲಣಗವಿ ಮಠದ ಪರಮ ಪೂಜ್ಯ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ವಿಶೇಷವಾಗಿ ಭೂಪುರ ಸುಕ್ಷೇತ್ರದ ಅಧಿಪತಿಗಳಾಗಿರುವಂತಹ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಕೊಡೆಕಲ್ಲು ಮಠದ ಶಿವಕುಮಾರ ಮಹಾಸ್ವಾಮಿಗಳವರು, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಮ್ಮ ಪೂಜ್ಯ ಗುರುದೇವರು ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ವಿಶೇಷವಾಗಿ ಕೊಡೆಕಲ್ಲು ಪೂಜ್ಯರ ಒಂದು ಒತ್ತಾಸೆ ಮೇರೆಗೆ, ಅವರ ಅಭಿಪ್ಸೆ ಮೇರೆಗೆ ನಮ್ಮ ಪೂಜ್ಯರು ನನ್ನನ್ನ ಕಳಿಸಿಕೊಡುವಂತ ಕೆಲಸವನ್ನ ಮಾಡಿದರೆ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ನೀವೆಲ್ಲ ನನ್ನ ಮಾತುಗಳನ್ನ ಆಲಿಸುವುದಕ್ಕೆ ಬಂದಿರುವಂತದ್ದು ಎಷ್ಟು ಮುಖ್ಯನೋ, ನಿಮ್ಮನ್ನೆಲ್ಲ ನೋಡಿ ಕಣ್ತುಂಬಿಕೊಳ್ಳಲು ನಾನು ಬಂದಿರುವುದು ಅಷ್ಟೇ ಮುಖ್ಯವಾಗಿರುವಂತಹ ಪಾವನ ಸಾನ್ನಿಧ್ಯವನ್ನ ವಹಿಸಿರುವಂತಹ ಈ ನಾಡಿನ ತ್ರಿವಿಧ ದಾಸೋಹಕ್ಕೆ ಪರ್ಯಾಯ ಪದಕ್ಕೆ ನಿಜವಾದ ಅರ್ಥವನ್ನ ತಂದುಕೊಟ್ಟಿರುವಂತಹ ಮಠ ಯಾವುದಾದ್ರೂ ಇದ್ರ ಅದು ಸಿದ್ಧಗಂಗಾ ಮಠ ಅನ್ನುವಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂತ ತ್ರಿವಿಧ ದಾಸೋಹ ಮೂರ್ತಿಗಳು ನಮ್ಮ ನಿಮ್ಮೆಲ್ಲರ ಮನದ ಆರಾಧ್ಯ ದೇವರಾಗಿ, ಈ ನಾಡಿನ ಜ್ಞಾನದ ಜ್ಯೋತಿಯಾಗಿ, ಅಕ್ಷರದ ಕ್ರಾಂತಿಯನ್ನ ಮಾಡಿರುವಂತಹ ಸಿದ್ಧಗಂಗದ ಪೀಠಾಧಿಪತಿಗಳ ಬಹುಶಃ ಸಿದ್ಧಲಿಂಗ ಸ್ವಾಮೀಜಿಯವರು ಮಹಾಸ್ವಾಮಿಗಳವರು ವೇದಿಕೆಗೆ ಇವತ್ತ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಆದರೆ ನಮ್ಮ ಭೂಪೂರ ಮಠದ ಮೇಲೆ ಎಷ್ಟೊಂದು ಪ್ರೀತಿ ಅಂತಂದ್ರೆ, ನಾನು ಬರಲಿಕ್ಕೆ ಆಗದೆ ಇದ್ರೇನು ನಮ್ಮ ಕಿರಿಯ ಸ್ವಾಮಿಗಳೇ ನಿಮ್ಮ ಮಠಕ್ಕೆ ಬಂದು ಎಲ್ಲ ಭಕ್ತರನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಇವತ್ತ ನಮ್ಮ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ಬಹಳ ವಿದ್ಯಾವಂತರು, ಸುಶಿಕ್ಷಿತರು. ಬಹುಶಃ ಸಿದ್ಧಗಂಗಾ ಮಠದಲ್ಲಿ ಯಾವತ್ತೂ ಕೂಡ ಅವರು ಎಲೆಮೆರೆ ಕಾಯಿಯಾಗಿ ಸೇವೆ ಸಲ್ಲಿಸಿ ಇವತ್ತ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳ ಒಂದು ಬಲಗೈಯಾಗಿ ಸೇವೆ ಸಲ್ಲಿಸಿರುವಂತ ಪೂಜ್ಯರು. ಅದು ಜ್ಞಾನ ದಾಸೋಹ ಆದ್ರೆ, ಅದು ಅನ್ನ ದಾಸೋಹ ಆದ್ರೆ, ಇವತ್ತ ನಮ್ಮ ಭೂಪೂರು ಇದು ಜ್ಞಾನ ದಾಸೋಹದ ಪೀಠ. ಉಭಯ ಸಂಗಮಗಳು ಇವತ್ತ ಇಲ್ಲಿ ಸೇರಿ ಎನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂತ ಪರಮ ಪೂಜ್ಯರು ಬಹಳ ಹಸನ್ಮುಖಿಗಳು, ಕ್ರಿಯಾಶೀಲ ಯತಿಗಳು ಇವತ್ತ ನಮ್ಮ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಆ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಹಿರಿಯ ಪರಮ ಪೂಜ್ಯರು, ಈ ನಾಡು ಕಂಡ ಅತ್ಯಂತ ಅನುಭಾವಿಗಳು, ಹಿರಿಯರು ಆಗಿರುವಂತಹ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಬೆಳಗಾವಿ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಪರಮ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ, ಹಾಗೂ ವಾಗ್ಮಿಗಳು ಅತ್ಯಂತ ಒಂದು ವಿಷಯವನ್ನ ಸಮರ್ಥವಾಗಿ ಜನಕ್ಕೆ ತಿಳಿಸುವಂತ ಒಂದು ಸಾಮರ್ಥ್ಯ ಉಳ್ಳವರು ಅಂದ್ರೆ ನಮ್ಮ ಶಿವಗಂಗೆಯ ಪರಮ ಪೂಜ್ಯರು. ಇವತ್ತು ಅವರು ವೇದಿಕೆ ಮೇಲೆ ಇರೋದೇ ಒಂದು ವಿಶೇಷ. ಅಂತ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಪರಮ ಪೂಜ್ಯರು ಕೂಡ ತುಂಬ ಹೃದಯದ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಸ್ವಾಗತಿಸ್ರಿ. ನಿಮಗೇನೂ ಕೆಲಸ ಇಲ್ಲ,
ಸುಮ್ಮ ಕುಂತೀರಿ, ಒಂದಿಷ್ಟು ಮುಂದೆ ಕುಂತು ಸೊಳ್ಳೆದ್ರು ಓಡ್ ಹೋಗ್ತಾವ. ಜೋರಾಗಿ ಚಪ್ಪಾಳೆಯನ್ನ ತಟ್ರಿ. ಯಾಕೆ ಜೋರಾಗಿ ಚಪ್ಪಾಳೆ ತಟ್ರಿ ಅಂತಂದ್ರ, ಇವತ್ತು ನಮ್ಮ ತ್ರಿವೇಣಿ ಸಂಗಮದೋಪಾದಿಯಲ್ಲಿ ಪರಮ ಪೂಜ್ಯ ಆಗಮಿಸಿದರೆ ನಮ್ಮ ದೇಶದ ಬೆನ್ನೆಲುಬು ಅಂತೂ ಕರೆಯುವಂತ ರೈತರು ಇವತ್ತು ಈ ವೇದಿಕೆಯೊಳಗಿದ್ದಾರೆ ಎನ್ನುವಂಥದ್ದನ್ನು ನಾವು ನಿಜವಾಗ್ಲೂ ಹೇಳ್ಬೇಕಾಗ್ತದೆ. ನಮ್ಮ ದೇಶಕ್ಕೆ ಎರಡು ಆಸ್ತಿ, ಎರಡು ಸಂಪತ್ತು. ನಮ್ಮ ದೇಶದ ಸಂಪತ್ತು ಎರಡು, ಒಂದು ಕೃಷಿ ಸಂಪತ್ತು, ಇನ್ನೊಂದು ಋಷಿ ಸಂಪತ್ತು, ಇನ್ನೊಂದು ನಮ್ಮ ದೇಶಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು ಸೈನಿಕ ಸಂಪತ್ತು. ಇವು ಮೂರು ಗಟ್ಟಿದ್ದು ಅಂತಂದ್ರ ದೇಶ ಜಗತ್ತನ್ನೇ ಸಮೃದ್ಧವಾಗಿ ಆಳ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನೊಳಗ ಈಗಾಗಲೇ ನಾವು ಋಷಿಗಳಂತೂ ಕಾಣ್ಕೊಂತಾನೆ ಬಂದಿದ್ದೀವಿ ವೇದಿಕೆ ಮೇಲೆ. ಕೃಷಿಯನ್ನ ನಾವು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನೀವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈಗ ನಮ್ಮ ದೇಶ ಸೇವೆಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿ ತಮ್ಮ ದೇಹದ ಹಂಗನ್ನೇ, ಜೀವದ ಹಂಗನ್ನೇ ತೊರೆದು ದೇಶಕ್ಕಾಗಿಯೇ ನಾವು ಅನ್ನುವಂಥದ್ದು ಕಂಕಣ ಬದ್ಧರಾಗಿ ನಿಂತಿರುವಂತ ಯೋಧರಿಗೆ ನಾವು ಸನ್ಮಾನ ಮಾಡದೇ ಇದ್ರೆ ನಮ್ಮ ಕಾರ್ಯಕ್ರಮ ಪೂರ್ಣ ಆಗುತ್ತೇನೋ ಅನ್ನೋಷ್ಟು ಮಟ್ಟಿಗೆ ಇವತ್ತ ಒಂದು ಯೋಧರಿಗೆ ಸನ್ಮಾನ ಹಾಕೊಂಡಿದ್ದೇವೆ. ಅಂತ ಯೋಧರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾನೆ. ಇವತ್ತ ವಿಶೇಷವಾಗಿ ಒಬ್ಬ ಅತಿಥಿಗಳು ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಬಹಳ ವಾಗ್ಮಿಗಳು, ಬಹಳ ಸಣ್ಣವರದರ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ದೇಶದ ಬಗ್ಗೆ ಹಾಗೂ ವಿಚಾರ ಬಗ್ಗೆ. ನಮ್ಮ ಗೌಡ ಅದು ಹೆಸರು ತನ್ನ ಕೈಗೆ ಮೊಬೈಲ್ನಾಗ ಇಟ್ಕೊಂಡು ಹೋಗ್ಬಿಟ್ಟ, ನಮ್ಗೆ ಇಲ್ಲಿ ಬರ್ದ ಕೊಟ್ಟಿಲ್ರಿ ಅವ. ಹಂಗಾಗಿ ನಾವು ಗಡ್ಲಿಕ್ಕೆ ಬಿದ್ದೀವಿ. ಅಮೋಘ ಹಿರೇಮಠ ಅಂತೇಳಿ, ಅಮೋಘ ಹಿರೇಮಠ ಅಂತೇಳಿ ಒಳ್ಳೆ ವಾಗ್ಮಿಗಳು ನಿಮ್ಮನ್ನೆಲ್ಲ ಕುರಿತು, ಈ ವೇದಿಕೆಯನ್ನ ಕುರಿತು ಒಳ್ಳೆ ಉಪನ್ಯಾಸವನ್ನ ನೀಡ್ತಾರೆ. ದೇಶವನ್ನ ಕುರಿತು, ಸೈನಿಕರನ್ನ ಕುರಿತು ವೇದಿಕೆಗೆ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆಯನ್ನ ತಟ್ಟೋಣ ಅನ್ನುವಂತ ಮಾತನ್ನ ತಿಳಿಸ್ತಾನೆ. ನಮ್ಮ ಧಣ್ಯರಂತರು ಯಾವತ್ತೂ ನಮ್ಮ ಜೊತೆಗೆ, ಅವ್ರು ಭೂಪುರ ಮಠ ಅಂದ್ರೆ ಧಣ್ಯರು, ಧಣ್ಯರು ಅಂದ್ರೆ ಭೂಪುರ ಮಠ, ಭೂಪುರ ಮಠ ಅಂದ್ರೆ ಸಾಕು. ಮತ್ತ ಅದಕ್ಕೆ ಗುರುಗುಂಟಿ, ಗುಂತುಗೋಳ ಸಂಸ್ಥಾನ ಅಂತ ಹೇಳೋದೇನು ಅವಶ್ಯಕತೆ ಇಲ್ಲ. ಅವೆಲ್ಲ ಅವಿನಾಭಾವ ಸಂಬಂಧ. ಗುರುಗಳಿದ್ದಾರಂದ್ರೆ ಶಿಷ್ಯರು, ಶಿಷ್ಯರಿದ್ದಾರಂದ್ರೆ ಗುರುಗಳು. ಆ ಈ ಇಬ್ಬರು ಇದನ್ನ ಕಾರಣಕ್ಕಾಗಿ ಎಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೆದಿದೆ. ಆ ಕಾರಣಕ್ಕಾಗಿ ಆ ಒಂದು ಸಂಸ್ಥಾನಿಕರು ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತಿಸಬೇಕು ಅನ್ನುವಂತ ಮಾತನ್ನ ತಿಳಿಸ್ತಾನೆ. ಇಂದಿನ ಈ ವೇದಿಕೆಯನ್ನ ಕುರಿತು ನಮ್ಮ ಅಮೋಘ ಹಿರೇಮಠ ಅವರು ಈ ವೇದಿಕೆಯನ್ನ ಕುರಿತು ತಮ್ಮ ಹಿತನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.